Good morning, children. Welcome to Mahila Samaja online class. In previous class, we are already learned about in plane figures, two-dimension shapes. See, which are the give example of plane figures: square, rectangle, triangle, hexagon, heptagon, octagon, and nonagon. And quadrilaterals. See, what is meaning of quadrilateral? Quarter, not lateral. Quarter, there are four sided figures. Okay, na? Already we are learned about in class. In perimeter, the most important the three formulas for in perimeter. The perimeter of triangle A plus B plus C unit. Perimeter of rectangle 2 into length plus breadth unit. Perimeter of square is equal to 4A unit. Today is most important chapter area. In area is one of the type of plane figures. Plane closed figures. Andre, area can be found by dividing the region into square, unit and counting the unit squares. Let's give an example here. This is a square. This is a rectangle of square. This area. See, area of rectangle. ಏನಿದೆ ಏರಿಯಾ ಆಫ್ ರೆಕ್ಟಾಂಗಲ್ ಹೇಳುತ್ತೆ ಅಂದ್ರೆ ಸಿ ಈ ಏರಿಯಾದಲ್ಲಿ ಸಿ ಒನ್ ಇಸ್ ಗಿವನ್ ಫಾರ್ ಲೆಂತ್ ಇಸ್ ಒನ್ ಆಫ್ ಟು ಬ್ರೆಡ್ತ್ ಇವೆರಡು ಮಲ್ಟಿಪ್ಲೈ ಮಾಡಿದಾಗ ಇದನ್ನು ನಾವು ಸ್ಕ್ವೇರ್ ಯೂನಿಟ್ ಅಂತ ಹೇಳ್ತೀವಿ. ಪೆರಿಮೀಟರ್ ಅಲ್ಲಿ ಸ್ಕ್ವೇರ್ ಯೂನಿಟ್ ಉಪಯೋಗಿಸಲ್ಲ. ಏರಿಯಾ ಆಫ್ ರೆಕ್ಟಾಂಗಲ್ ಅಲ್ಲಿ ಇದರಲ್ಲಿ ಏನು ಉಪಯೋಗಿಸ್ಕೋತೀವಿ ಅಂದ್ರೆ ಏರಿಯಾ ಆಫ್ ರೆಕ್ಟಾಂಗಲ್ ಅಲ್ಲಿ ಲೆಂತ್ ಮಲ್ಟಿಪಲ್ ಬೈ ಬ್ರೆಡ್ತ್ ಉಪಯೋಗಿಸಿಕೊಂಡು ಇದನ್ನ ನಾವು ವಿ ಆರ್ ಯೂಸಿಂಗ್ ಫಾರ್ ಯೂನಿಟ್ ನಾವು ಸ್ಕ್ವೇರ್ ಯೂನಿಟ್ ಅಂತ ಹೇಳ್ತೀವಿ. ಯಾವುದನ್ನ ನಾವು ಏರಿಯಾನ ನಾವು ಮೆಜರ್ಮೆಂಟ್ ಮಾಡೋದು. ದ ಮೆಜರ್ಮೆಂಟ್ ಆಫ್ ಸ್ಕ್ವೇರ್ ಏರಿಯಾ ಆಫ್ ರೆಕ್ಟಾಂಗಲ್ ಅಂಡ್ ಸ್ಕ್ವೇರ್ ಅನ್ನ ನಾವು ಸ್ಕ್ವೇರ್ ಯೂನಿಟ್ ಅಂತ ಹೇಳ್ತೀವಿ. ಈಗ ರೆಕ್ಟಾಂಗಲ್ ತೆಗೆದುಕೊಂಡಾಗ ಈಗ ಈ ಲೆಂತ್ ಇದರಲ್ಲಿ ಈಗ ಇದರ ಸೆಂಟಿಮೀಟರ್ ಇರುತ್ತೆ, ಇಲ್ಲಿ ಸೆಂಟಿಮೀಟರ್ ಇರುತ್ತೆ ಅಂದಾಗ ಲೆಂತ್ ಇಂಟು ಬ್ರೆಡ್ತ್ ಸ್ಕ್ವೇರ್ ಯೂನಿಟ್ ಬದಲು ನಾವೇನ್ ಮಾಡ್ತೀವಿ ಸೆಂಟಿಮೀಟರ್ ಅಂತ ಉಪಯೋಗಿಸ್ಕೋತೀವಿ. ಇಲ್ಲಿ ಆಮೇಲೆ ನಾವು ಮೀಟರ್ ತೆಗೆದುಕೊಂಡಾಗ ನಾವು ಮಾಡ್ತೀವಿ ಮೀಟರ್ ತಗೊಂಡಾಗ ಅಕಸ್ಮಾತ್ ನಾವು ಮೀಟರ್ ತಗೊಂಡಾಗ ಇದನ್ನು ಅಷ್ಟೇ ನಾವು ಲೆಂತ್ ಇಂಟು ಬ್ರೆಡ್ತ್ ಸ್ಕ್ವೇರ್ ಮೀಟರ್ ಹೀಗಾದ್ರೂ ಬರೀಬಹುದು. ಸೆಂಟಿಮೀಟರ್ ಕೊಟ್ಟಾಗ ಸ್ಕ್ವೇರ್ ಯೂನಿಟ್ ಯೂನಿಟ್ ಅನ್ನು ನಾವು ಸ್ಕ್ವೇರ್ ಯೂನಿಟ್ ಅಲ್ಲಿ ಬರೀತೀವಿ. ಯೂನಿಟ್ ಅನ್ನು ನಾವು ಮೀಟರ್ ಆರ್ ಸೆಂಟಿಮೀಟರ್ ಎರಡರಲ್ಲಿ ನಾವು ಯೂಸ್ ಮಾಡ್ಕೋತೀವಿ. ಅರ್ಥ ಆಯ್ತಾ ಮಕ್ಕಳ? ಈಗ ಇಸ್ ಗಿವನ್ ಒಂದು ಎಕ್ಸಾಂಪಲ್ ಏರಿಯಾ ಆಫ್ ರೆಕ್ಟಾಂಗಲ್ ಅಂತ ಕೊಟ್ಟಾಗ this is one of rectangle shape. See, what is the area of rectangle? It is a closed plane figures. Understood ಮಾಡ್ಕೊಳ್ಳಿ. ಇದನ್ನ A B C D is a square, is a rectangle shape. It is a closed plane figure. ಇನ್ನೊಂದು ಏನು ಹೇಳ್ಬೋದು ಇಲ್ಲಿ all the sides of all the four angles ಇಲ್ಲಿ ನಾವು we are formation of four angles
ಈ ಆಲ್ ದ ಫೋರ್ ಆಂಗಲ್ಸ್ ಆಲ್ ರೈಟ್ ಆಂಗಲ್ ಆಗಿರುತ್ತೆ. ದಟ್ ಇಸ್ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಈ ಒಂದು ರೆಕ್ಟಾಂಗಲ್ ನಾವು ಏನ್ ತಿಳ್ಕೋಬಹುದು ಅಂದ್ರೆ ಇಲ್ಲಿ ಎ ಬಿ ಸಿ ಡಿ ಇಸ್ ಎ rectangle. It is a plain closed figure. ಆಮೇಲೆ all the sides, all the angles are in a right angle. ಆಮೇಲೆ opposite sides are equal, parallel ಅಂತ ಹೇಳ್ತೀವಿ. ಪ್ಯಾರಲಲ್ ಲೈನ್ ಆಗಿರುತ್ತೆ. ಇದು ಈ ಒಂದೇನು ಈ ಲೈನ್ ಈಕ್ವಲ್ ಆಗಿರುತ್ತೆ, ಇದು ಈಕ್ವಲ್ ಆಗಿರುತ್ತೆ. ಹಾಗಾದ್ರೆ ವಾಟ್ ಈಸ್ ದ ಏರಿಯಾ ಆಫ್ ರೆಕ್ಟಾಂಗಲ್ ಅಂದಾಗ ಇಲ್ಲಿ ನಾವು ಲೆಂತ್ ಅನ್ನು ಉಪಯೋಗಿಸ್ತೀವಿ, ಇಲ್ಲಿ ಬ್ರೆಡ್ತ್ ಅನ್ನು ಉಪಯೋಗಿಸ್ಕೊತೀವಿ. ಅಂದಾಗ ಇಲ್ಲಿ ನಾವು ವಿ ಆರ್ ಯೂಸಿಂಗ್ ಫಾರ್ ಲೆಂತ್ ಇಂಟು ಬ್ರೆಡ್ತ್. here to unit most important ಏನು ಯೂನಿಟ್ ಉಪಯೋಗಿಸ್ತೀವಿ ಅಂದ್ರೆ ಸ್ಕ್ವೇರ್ ಯೂನಿಟ್ ಉಪಯೋಗಿಸ್ಕೊತೀವಿ. ಈ ಯೂನಿಟ್ ಸ್ಕ್ವೇರ್ ಯೂನಿಟ್ ಅಲ್ಲಿ ನಾವು ಮೀಟರ್ ಆರ್ ಸೆಂಟಿಮೀಟರ್ ಅರ್ಥ ಆಯ್ತಾ ಮಕ್ಕಳ? ಎಸ್. ಈಗ ಗಿವನ್ ಒಂದು ಎಕ್ಸಾಂಪಲ್ ಇಲ್ಲಿ ಲೆಂತ್ 7 ಸೆಂಟಿಮೀಟರ್ ಇದೆ, ಬ್ರೆಡ್ತ್ ಬಂದು 4 ಸೆಂಟಿಮೀಟರ್ ಇದೆ. ಫೈಂಡ್ ದ perimeter of area of rectangle. ಇಲ್ಲಿ was given ಒಂದು ಪಿಕ್ಚರ್, ಒಂದು ಫಿಗರ್ ಕೊಡ್ತೀನಿ. This is a rectangular shape. We have to A B C D. A B C D is a rectangular shape. The length is 7 centimeter. Breadth is 4 centimeter. See what is the area of rectangle ಅಂತ ಕರೆದಾಗ ಫೋಲ್ ರೆಕ್ಟಾಂಗಲ್ ಹೆಂಗಿರುತ್ತೆ ಅಂದಾಗ ನಾವೇನ್ ಮಾಡಬೇಕು ಅಂದ್ರೆ ಏರಿಯಾ ಆಫ್ ರೆಕ್ಟಾಂಗಲ್ is equal to length into breadth. L means length, B means breadth. Length into breadth ಸ್ಕ್ವೇರ್ ಯೂನಿಟ್. ಅರ್ಥಾಯ್ತಾ? ಈಗ ಇಲ್ಲಿ ಲೆಂತ್ ಎಷ್ಟಿದೆ? 7 ಸೆಂಟಿಮೀಟರ್ ಇದೆ. 7 ಸೆಂಟಿಮೀಟರ್ ಮಲ್ಟಿಪ್ಲೈ ಬ್ರೆಡ್ತ್ ಎಷ್ಟಿದೆ? 4 ಸೆಂಟಿಮೀಟರ್. ಸಿ we have to multiply it. 7 4s 28. 7 4s 28 ಸ್ಕ್ವೇರ್ ಯೂನಿಟ್. ಸ್ಕ್ವೇರ್ ಯೂನಿಟ್ ಇಲ್ಲಿ ಏನು ಕೊಟ್ಟಿದ್ದೀವಿ? ಯೂನಿಟ್ ಸೆಂಟಿಮೀಟರ್. ವೆರಿ ಗುಡ್, ಸೆಂಟಿಮೀಟರ್ ಬರೀಬೇಕು. ಆಯ್ತಾ? ನೆಕ್ಸ್ಟ್ ಇನ್ನೊಂದು ಪ್ರಾಬ್ಲಮ್ ಕೊಡ್ತೀವಿ. ಲೆಂತ್ ಬಂದು 5 ಮೀಟರ್ಸ್ ಅಂತ ಕೊಡ್ತೀವಿ, ಬ್ರೆಡ್ತ್ ಬಂದು 8 ಮೀಟರ್ಸ್ ಅಂತ ಕೊಡ್ತೀವಿ. See, find the area of rectangle. Area of rectangle ಅಂತ ಕರೆದಾಗ ಇಲ್ಲಿ ನಾವು area of rectangle is equal to length into breadth square unit. ಇಲ್ಲಿ ಲೆಂತ್ ಎಷ್ಟಿದೆ? ಇಲ್ಲಿ 5 ಮೀಟರ್ into 8 ಮೀಟರ್. 5 8s ಎಷ್ಟು? 40. 5 8s 40. 40 ಸ್ಕ್ವೇರ್ ಮೀಟರ್. ದಟ್ ಈಸ್ ಅರ್ಥ ಆಯ್ತಾ? ಅಂದ್ರೆ ಏರಿಯಾ ರೆಕ್ಟಾಂಗಲ್ ಫಾರ್ಮ್ ಹೇಳುತ್ತೆ ಲೆಂತ್ ಇಂಟು ಬ್ರೆಡ್ತ್ ಸ್ಕ್ವೇರ್ ಯೂನಿಟ್. Any doubts? Very good. Okay. Next ಇಲ್ಲಿ ಕೊಟ್ಟಿದ್ದಾರೆ fill in the blanks ಅಂತ ಕೊಟ್ಟಿದ್ದಾರೆ. ನೋಡಿ, we are all of you for your exercise 9.4. 9.4 ಅಲ್ಲಿ fill in the blanks ಅಂತ ಕೊಟ್ಟಿದ್ದಾರೆ. ನೋಡಿ,
to find the dash of rectangle multiple length by its breadth. ಅಲ್ಲೇನು ಬರೀಬೇಕು? We are using for to find the length into breadth ಅಂತ ಬರೀಬೇಕು. ನೆಕ್ಸ್ಟ್ ಅಲ್ಲಿ ಮಲ್ಟಿಪ್ಲೈ ಸಿಂಬಲ್ ಹಾಕಬೇಕು ಅಷ್ಟೇ ಅಲ್ಲಿ. When we multiply centimeter into centimeter into centimeter, we get square centimeter. The formula of to calculate the area of rectangle is equal to dash ಅಂತ ಕೊಟ್ಟಿದ್ದಾರೆ. ಏನು? The formula of calculate the rectangle formula ಏನು ಹೇಳುತ್ತೆ? Length into breadth square unit. ಇಷ್ಟು ಇದು ಬರೀಲೇಬೇಕು. Length into breadth square unit. Okay? Any doubts? Okay. Yes sir. We are learn about we are first one formula ತಿಳ್ಕೊಂಡಿದ್ದೀವಿ. ಏನು first formula ತಿಳ್ಕೊಂಡ್ವಿ? Area of rectangle is equal to length into breadth square unit. ಏರಿಯಾನ ಯೂನಿಟ್ ಅನ್ನ ಮಲ್ಟಿಪ್ಲೈ ಮಾಡಬೇಕು, ಪೆರಿಮೀಟರ್ ಮಾಡೋಗಿಲ್ಲ. ಆದರೆ ಈ ಸ್ಕ್ವೇರ್ ಅಲ್ಲಿ ಏರಿಯಾದಲ್ಲಿ ನಾವು ಯೂನಿಟ್ ಅನ್ನ ಮಲ್ಟಿಪ್ಲೈ ಮಾಡಬೇಕು. ಮಲ್ಟಿಪ್ಲೈ ಮಾಡಿದಾಗ ಸ್ಕ್ವೇರ್ ಯೂನಿಟ್ ಬರುತ್ತೆ. ಮೀಟರ್ ಇಂಟು ಮೀಟರ್ ಸ್ಕ್ವೇರ್ ಆರ್ ಸ್ಕ್ವೇರ್ ಮೀಟರ್. ಸೆಂಟಿಮೀಟರ್ ಇಂಟು ಸೆಂಟಿಮೀಟರ್ is equal to square centimeter or centimeter square. ಓಕೆನಾ? ಆಮೇಲೆ ಇವಾಗ the most important area of square. area of square ಅಂದಾಗ ನೋಡಿ, this is a square type. See A B C D. A B C D is a square. See, what is the characteristics of square? ಅಂದಾಗ all the sides are equal length. ಎಲ್ಲಾ sides equal ಆಗಿರುತ್ತೆ. ಅರ್ಥ ಆಯ್ತಾ? all the sides are equal length. Second, ಆಮೇಲೆ all the angles, ಎಲ್ಲ angles ಸಹ ಏನಾಗಿರುತ್ತೆ? right angle ಆಗಿರುತ್ತೆ. all the angles are in right angle. that is ಇಷ್ಟು ತಿಳ್ಕೋಬೇಕು. ಆಮೇಲೆ ಏರಿಯಾ ಆಫ್ ಸ್ಕ್ವೇರ್ ಅಂತ ಬಂದಾಗ ನೋಡಿ, ಆಲ್ ದ ಸೈಡ್ಸ್ ಆರ್ ಈಕ್ವಲ್ ಅಂದಾಗ ಆಲ್ ದ ಸೈಡ್ಸ್ ಆರ್ ಈಕ್ವಲ್ ಲೆಂತ್. ನಾವು ಸೈಡ್ಸ್ ಅಂತ ತಗೊಳ್ತೀವಿ. ಇಲ್ಲಿ ಲೆಂತ್ ಬ್ರೆಡ್ತ್ ಬರೋದಿಲ್ಲ. ಇಲ್ಲಿ ಏರಿಯಾ ಆಫ್ ಸ್ಕ್ವೇರ್ ಅಲ್ಲಿ ಆಲ್ ದ ಸೈಡ್ಸ್ ಆರ್ ಈಕ್ವಲ್ ಲೆಂತ್ ಅಂತ ಹೇಳ್ಬಿಡ್ತೀವಿ. ಅಂದಾಗ ಏರಿಯಾ ಆಫ್ ಸ್ಕ್ವೇರ್ ಅಂದಾಗ ಇದನ್ನ ನಾವು ಸೈಡ್ ಟು ಸೈಡ್ ಸ್ಕ್ವೇರ್ ಯೂನಿಟ್ ಹೇಳ್ತೀವಿ. ಅಂದ್ರೆ ಏರಿಯಾ ಆಫ್ ಸ್ಕ್ವೇರ್ is equal to side into side square unit. Side into side square unit. He is given to the example. ಒಂದು ಎಕ್ಸಾಂಪಲ್ ತೋರಿಸ್ತೀನಿ. ಫೈಂಡ್ ದ ಏರಿಯಾ ಒಂದು ಸೈಡ್ ಕೊಡ್ತೀನಿ. ಈಗ ಇಲ್ಲಿ ಏನ 4 ಸೆಂಟಿಮೀಟರ್ ಅಂತ ಕೊಡ್ತೀನಿ. ಫೈಂಡ್ ದ ಏರಿಯಾ ಆಫ್ ಸ್ಕ್ವೇರ್ ಅಂತ ಕೊಡ್ತೀನಿ. ಫೈಂಡ್ ದ ಏರಿಯಾ ಆಫ್ ಸ್ಕ್ವೇರ್ 4 sides 4 ಸೆಂಟಿಮೀಟರ್ ಅಂತ ಕೊಡ್ತೀನಿ. ಕೊಟ್ಟಾಗ ಫಸ್ಟ್ we write down for area of square is equal to side into side square unit. ಈ ಫಾರ್ಮುಲಾ ಬರೀಲೇಬೇಕು. ಈಗ ನೆಕ್ಸ್ಟ್ ಇಲ್ಲಿ ಸೈಡ್ಸ್ ಎಷ್ಟು ಕೊಟ್ಟಿದ್ದೀವಿ? 4 ಸೆಂಟಿಮೀಟರ್. 4 ಸೆಂಟಿಮೀಟರ್ ಇಂಟು 4 ಸೆಂಟಿಮೀಟರ್ ಮಲ್ಟಿಪ್ಲೈ ಮಾಡಿ. 4 4s are 16.
ಅಂದ್ರೆ 16 ಸೆಂಟಿಮೀಟರ್ ಸ್ಕ್ವೇರ್. ನೋಡಿ ಇದನ್ನು ಬರೀಬಹುದು ಸೆಂಟಿಮೀಟರ್ ಸ್ಕ್ವೇರ್ ಅಲ್ವಾ, ಇಲ್ಲ ಅಂದ್ರೆ ಸ್ಕ್ವೇರ್ ಸೆಂಟಿಮೀಟರ್. Another ಒಂದು ಎಕ್ಸಾಂಪಲ್, ಸೈಡ್ಸ್ ಬಗ್ಗೆ ತಿಳ್ಕೊಳ್ಳಿ. ಸೈಡ್ ಈಸ್ ಈಕ್ವಲ್ ಟು ಇಲ್ಲಿ 10 ಸೆಂಟಿಮೀಟರ್ ಅಂತ ಕೊಟ್ಟೆ. 10 ಸೆಂಟಿಮೀಟರ್ ಅಂತ ಕೊಟ್ಟಾಗ ಈಸ್ ಈಕ್ವಲ್ ಟು ಏರಿಯಾ ಆಫ್ ಸ್ಕ್ವೇರ್, ಏರಿಯಾ ಆಫ್ ಸ್ಕ್ವೇರ್ ಈಸ್ ಈಕ್ವಲ್ ಟು ಸೈಡ್ ಇಂಟು ಸೈಡ್, ಸೈಡ್ ಇಂಟು ಸೈಡ್. ಅಂದ್ರೆ 10 ಸೆಂಟಿಮೀಟರ್ multiple 10 centimeter. We have to multiply it. 10 tens are 100 square centimeter. Multiply ಮಾಡಿ ಬರಬೇಕು. 10 tens are 100, 2 twos are 4, 3 threes are 6, 3 threes are 6, 3 threes are 9, 5 fives are 25, 6 6 are ಕೆಲವು 12 ಅಂತ ಬರ್ಬಿಡ್ತಾರೆ. ದಟ್ ಈಸ್ ರಾಂಗ್. ಆಮೇಲೆ ಇನ್ನೊಂದು ಮಿಸ್ಟೇಕ್ಸ್ ಮಿಸ್ಟೇಕ್ಸ್ ಇಸ್ ದೇರ್. ಸಿ ವಾಟ್ ಈಸ್ ದ ಸಿಂಬಲ್ ಆಫ್ ಸಿಂಬಲ್, ವಾಟ್ ಈಸ್ ದ ಸಿಂಬಲ್? ಮಲ್ಟಿಪ್ಲೈ ಸಿಂಬಲ್ ಹಾಕಬೇಕು. ಕೆಲವರು ಏನ್ ಮಾಡ್ತಾರೆ, ಎಲ್ಲರೂ ಸಹ ಈ ತರ ಮಲ್ಟಿಪ್ಲೈ ಮಾಡ್ತಾರೆ. ಇದು ಪ್ಲಸ್, ಇದಕ್ಕೂ ಇದಕ್ಕೂ ವ್ಯತ್ಯಾಸ ಇದೆ. ಇದು ಮಲ್ಟಿಪ್ಲೈ ಸಿಂಬಲ್, ಇದು ಪ್ಲಸ್ ಸಿಂಬಲ್. ಇದು ಆಡ್ ಮಾಡೋದು, ಇದು ಮಲ್ಟಿಪ್ಲೈ ಮಾಡೋದು. ಎಲ್ಲರೂ ಇಲ್ಲಿ ಪ್ಲಸ್ ಹಾಕ್ಬಿಟ್ಟು 100 ಸೆಂಟಿಮೀಟರ್ ಅಂತ ಹಾಕ್ಬಿಡ್ತೀರಾ. ದಟ್ ಇಸ್ ರಾಂಗ್ ಆಗ್ಬಿಡುತ್ತೆ ಅದು. ಇಲ್ಲಿ ವಿ ಆರ್ ಯೂಸಿಂಗ್ ಫಾರ್ ಮಲ್ಟಿಪಲ್ ಸಿಂಬಲ್. ಮಲ್ಟಿಪಲ್ ಸಿಂಬಲ್ ಹಾಕಿದ್ರೆ ಮಾರ್ಕ್ಸ್ ಸಿಗೋದು. ಬಿ ಕೇರ್ಫುಲ್. ಅಂಡರ್ಸ್ಟುಡ್ ಚಿಲ್ಡ್ರನ್? ವಿ ಆರ್ ಟು ಏರಿಯಾ ಆಫ್ ಸ್ಕ್ವೇರ್ ಈಸ್ ಈಕ್ವಲ್ ಟು ಸೈಡ್ ಇಂಟು ಸೈಡ್. ನೋಡಿ ಒಂದು ಎಕ್ಸಾಂಪಲ್ ಕೊಟ್ಟಿದ್ದೀನಿ ನೋಡಿ. ಸೈಡ್ ಈಸ್ ಈಕ್ವಲ್ ಟು 10 ಸೆಂಟಿಮೀಟರ್ ಕೊಟ್ಟಿದ್ದೀನಿ. ಏರಿಯಾ ಆಫ್ ಸ್ಕ್ವೇರ್ ಕಂಡುಹಿಡಿ ಎಂದಾಗ ಏರಿಯಾ ಆಫ್ ಸ್ಕ್ವೇರ್ ಈಸ್ ಈಕ್ವಲ್ ಟು ಸೈಡ್ ಇಂಟು ಸೈಡ್. ಇಲ್ಲೊಂದು ನೋಡಿ, ಇಲ್ಲೊಂದು ಮಿಸ್ಟೇಕ್ ಮಾಡಿದೆ ನಾನು. ಏನ್ ಮಾಡ್ಬೇಕು ಇಲ್ಲಿ? ಯು ಸ್ಕ್ವೇರ್ ಯೂನಿಟ್ ಅಂತ ಬರೀಬೇಕು. ಸೈಡ್ ಇಂಟು ಸೈಡ್ ಸ್ಕ್ವೇರ್ ಯೂನಿಟ್. ಅವಾಗ ಏನ್ ಮಾಡಬೇಕು? 10 ಸೆಂಟಿಮೀಟರ್ ಇಂಟು 10 ಸೆಂಟಿಮೀಟರ್ ಅಂತ ಬರ್ಕೋಬೇಕು. 10 tens are 100, ಸೆಂಟಿಮೀಟರ್ ಇಂಟು ಸೆಂಟಿಮೀಟರ್ ಸ್ಕ್ವೇರ್ ಸೆಂಟಿಮೀಟರ್ ಆರ್ ಸೆಂಟಿಮೀಟರ್ ಸ್ಕ್ವೇರ್. Understood children? Next, we are going on to two formulas. ಎರಡು ಫಾರ್ಮುಲಾ ನಾವು ತಿಳ್ಕೊಂಡ್ವಿ. ಏನು ಫಸ್ಟ್ ಫಾರ್ಮುಲಾ ಹೇಳುತ್ತೆ ಹೇಳಿ ಚಿಲ್ಡ್ರನ್? ಹೇಳಿ. ಏರಿಯಾ ಆಫ್ perimeter is equal to length into breadth square unit. ಒಂದು ಫಾರ್ಮುಲಾ. ಎರಡನೇ ಫಾರ್ಮುಲಾ ಹೇಳುತ್ತೆ ಏರಿಯಾ ಆಫ್ ಸ್ಕ್ವೇರ್ is equal to side into side square unit. We have two formulas. Perimeter, three formulas. Perimeter of triangle, perimeter of rectangle, perimeter of square, area of perimeter, area of square. All are read on for 5 times. Each 5 times. ಇದನ್ನು 5 times ಬರೆದಿಟ್ಟು ಆಮೇಲೆ ಫಸ್ಟ್ ಇಂದ perimeter of triangle, perimeter of rectangle, perimeter of square, area of perimeter, area of square ಎಲ್ಲವನ್ನ 2 times ಆಗಬೇಕು. ಇದು 5 times and all the formulas have to write down for in class work and homework 2 times. Next topic. Yes, all of you open your area of square ಅಲ್ಲಿ fill in the blanks ಅಂತ ಕೊಡ್ತಾರೆ. ಇಲ್ಲಿ the formula to find area of square is dash into dash. ಏನು ಬರೀಬೇಕಲ್ಲಿ? length into breadth square unit. Next, area of square filled with length of each side.
7 meter is dash. You have to calculate, my mind calculate ಮಾಡ್ಕೋಬೇಕು. ಏನು ಹೇಳಿದ್ರು, ಏರಿಯಾ ಆಫ್ ಸ್ಕ್ವೇರ್ ಫಾರ್ಮುಲಾ ಹೇಳುತ್ತೆ ಲೆಂತ್ ಇಂಟು ಲೆಂತ್ ಅಥವಾ ಸೈಡ್ ಇಂಟು ಸೈಡ್ ಅಂತ ಇಟ್ಕೋಬೇಕು. ಒಂದು ಸೈಡ್ 7 ಮೀಟರ್ ಕೊಟ್ರೆ ಇನ್ನೊಂದು ಸೈಡ್ 7 ಮೀಟರ್ ಆಗಿರುತ್ತೆ. 7 into 7 49 square meter. A playground 100 meter by 50 meter, its area is dash. ಇದು ಯಾವ ಫಾರ್ಮುಲಾ ಬರುತ್ತೆ? ಪೆರಿಮೀಟರ್ ಆಫ್ ರೆಕ್ಟಾಂಗಲ್ ಫಾರ್ಮುಲಾ ಬರುತ್ತೆ. ಆ ಪೆರಿಮೀಟರ್ ಆಫ್ ರೆಕ್ಟಾಂಗಲ್ ಫಾರ್ಮುಲಾ ಏನು ಹೇಳುತ್ತೆ? ಇದು ದಿಸ್ ಇಸ್ ಎ, ಇದು 50 ಮೀಟರ್ ಇದೆಯಾ? ಸಾರಿ, ಲೆಂತ್ 100 ಇದೆ ಅಂತೆ. 100 ಮೀಟರ್ ಬ್ರೆಡ್ತ್ ಬಂದು 50 ಮೀಟರ್ ಇದೆ. ಹಾಗಾದ್ರೆ ವಾಟ್ ಈಸ್ ದ ಏರಿಯಾ ಈಸ್ ಡ್ಯಾಶ್ ಅಂತ ಕರೆದಾಗ ನೀವು ಕ್ಯಾಲ್ಕುಲೇಟ್ ಮೈಂಡ್ ಮಾಡಬೇಕು. ಏರಿಯಾ ಆಫ್ ರೆಕ್ಟಾಂಗಲ್ is equal to length into breadth. ಅವಾಗ 100 into 50, 100 ಮೀಟರ್ into 50 ಮೀಟರ್. ನೋಡಿ ಈಗ 50 into 0 0, 50 into 0 0, 50 ones are 50 ಅಂದ್ರೆ 5000 ಸ್ಕ್ವೇರ್ ಮೀಟರ್. ಅರ್ಥ ಆಯ್ತಾ? ಅಲ್ಲಿ ಫಿಲ್ ಏನ್ ಮಾಡ್ಬೇಕು ನೀವು? 5000 ಸ್ಕ್ವೇರ್ ಮೀಟರ್. ಆಮೇಲೆ ನೆಕ್ಸ್ಟ್ there is the last one, the length of each side of square flower bed 8 meter, its area is dash ಅಂತ ಕೇಳಿದಾಗ ನೀವು ಒಂದು ಲೆಂತ್ ಕೊಟ್ಟಾಗ ಒಂದು ಸೈಡ್ ಕೊಟ್ಟಾಗ ಇನ್ನೊಂದು ಸೈಡ್ ಎಷ್ಟಿರುತ್ತೆ? 8 ಮೀಟರ್ ಇರುತ್ತೆ. ಅವಾಗ 8 8s are 64 ಸ್ಕ್ವೇರ್ ಮೀಟರ್. You have to 4 fill in the blanks. ಆಮೇಲೆ ಇಲ್ಲೊಂದು 3 fill in the blanks. Have to write down for one time. You have to write down class work and homework. My dear children, some of children we are not writing class work and homework. Write proper. Thank you very much.